ಕಲಬುರಗಿಯಲ್ಲಿ ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆ ಅವ್ಯಾಹತವಾಗಿ ನಡೆಸಲಾಗ್ತಾ ಇರುವ ಬಗ್ಗೆ ರಿಪಬ್ಲಿಕ್ ಕನ್ನಡ ಬೆಳಗ್ಗೆ 9 ಗಂಟೆಗೆ ಸುದ್ದಿ ಪ್ರಸಾರ ಮಾಡಿದೆ. ಈಗ ಈ ಸುದ್ದಿಗೆ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಲಭ್ಯವಾಗಿದೆ. ಕಲಬುರಗಿಯಲ್ಲಿ ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಲಭ್ಯವಾಗಿದೆ. ಖುದ್ದು ಸ್ಥಳಕ್ಕೆ ಕಮಲಾಪುರ ವಿಎ, ಆರ್ಐ, ತಹಶೀಲ್ದಾರ್ ಭೇಟಿ ನೀಡಿದ್ದಾರೆ. ಮೈನಿಂಗ್ ದಂಧೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಕಮಲಾಪುರ ತಹಶೀಲ್ದಾರ್ ಅಕ್ರಮ ಬ್ಲಾಸ್ಟಿಂಗ್ ಮೂಲಕ ದಂಧೆ ನಡೆಸ್ತಾ ಇದ್ದ ಬಗ್ಗೆ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಸ್ಥಳದಲ್ಲಿ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿಯನ್ನ ಪಡೆದಿದ್ದಾರೆ ತಹಶೀಲ್ದಾರ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬೆಳಗ್ಗೆ 9 ಗಂಟೆಗೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿತು. ಯಾವ ರೀತಿಯಾಗಿ ಅವ್ಯಾಹತವಾಗಿ ಕಲಬುರಗಿಯಲ್ಲಿ ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆಯನ್ನು ನಡೆಸಲಾಗ್ತಾ ಇದೆ, ಪರವಾನಗಿ ಇಲ್ಲದೆ ಬ್ಲಾಸ್ಟಿಂಗ್ ಪ್ರಕ್ರಿಯೆಗಳನ್ನು ನಡೆಸಲಾಗ್ತಾ ಇದೆ ಅಂತ ಹೇಳಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಇದೀಗ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, 1 ಗಂಟೆಗಳ ಒಳಗಾಗಿ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆಗುವವರೆಗೂ ಈ ಅಧಿಕಾರಿಗಳಿಗೆ ಗೊತ್ತೇ ಇರಲಿಲ್ವಾ ಅಥವಾ ಗೊತ್ತಿದ್ರೂ ಕೂಡ ಕಣ್ಮುಚ್ಚಿಕೊಳ್ತಿದ್ರ ಅಂತ ಹೇಳಿ ಸದ್ಯಕ್ಕೇನ್ ಕ್ರಮ ಕೈಗೊಳ್ತಿದ್ದಾರೆ? ಅವರು ನಾಳೆ ಡಾಕ್ಯುಮೆಂಟ್ಸ್ ತೋರಿಸ್ತೀನಿ ಅಂತ ಹೇಳತ್ತಾರೆ. ಅವ್ರ ಹತ್ರ ಸ್ಮಿತಾ, ಕಲಬುರಗಿ ಜಿಲ್ಲೆಯ ಕಮಲಾಪುರ ಹೊರವಲಯದಲ್ಲಿ ಏನು ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಅದನ್ನ ರಿಪಬ್ಲಿಕ್ ಕನ್ನಡ ಖುದ್ದು ಗ್ರೌಂಡ್ ರಿಪೋರ್ಟ್ ಮಾಡಿ ಅಲ್ಲಿರುವಂತಹ ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆ ಬಗ್ಗೆ ಬಿಗ್ ಎಕ್ಸ್ಪೋಸ್ ಅನ್ನ ಮಾಡಿರುವಂತದ್ದು. ಬಿಗ್ ಎಕ್ಸ್ಪೋಸ್ ಮಾಡಿದ ನಂತರ ಇದೀಗ ಇಡೀ ತಾಲೂಕಾ ಆಡಳಿತ ಆ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿರುವಂತದ್ದು. ಮೊದಲು ಆರ್ಐ, ವಿಎ ಮತ್ತೆ ಜೊತೆಗೆ ತಹಸೀಲ್ದಾರ್ ಎಲ್ಲರೂ ಕೂಡ ಬಂದು ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆ ನಡೀತಾ ಇರುವಂತಹ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಜೊತೆಗೆ ಅಲ್ಲಿದ್ದಂತ ಆರ್ಐ ಮತ್ತೆ ವಿಎ ಇಂದ ಖುದ್ದು ತಹಸೀಲ್ದಾರ್ ಅವರೇ ಏನು ಇಡೀ ಅಕ್ರಮ ಬ್ಲಾಕ್ ಸ್ಟೋನ್ ಮೈನಿಂಗ್ ಮಾಫಿಯಾ ಬಗ್ಗೆ, ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆಯ ಬಗ್ಗೆ ಕುರಿತು ಸಮಗ್ರವಾದಂತಹ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಅಲ್ಲಿ ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳನ್ನ ಅಗೆದು ಯಾವ ರೀತಿಯಾಗಿ ಅಕ್ರಮ ದಂಧೆಯನ್ನ ನಡೆಸ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಏನು ಖುದ್ದು ತಹಸೀಲ್ದಾರ್ ಅವರು ಆ ಭೇಟಿಯನ್ನ ನೀಡಿ ಅಲ್ಲಿ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಬ್ಲಾಸ್ಟಿಂಗ್ ಕೂಡ ಮಾಡಿ ಅಲ್ಲಿರುವಂತಹ ಏನು ಬ್ಲಾಕ್ ಸ್ಟೋನ್ ಗಳನ್ನ ಬೇರೆ ಕಡೆ ಸಪ್ಲೈ ಮಾಡ್ತಾ ಇರುವಂತದ್ರ ಬಗ್ಗೆ ಕೂಡ ಸಮಗ್ರವಾದಂತಹ ವರದಿಯನ್ನ ಕೂಡ ಪಡಿತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಏನು ಆ ಒಂದು ಸ್ಥಳ ಏನಿದೆ ಬ್ಲಾಕ್ ಸ್ಟೋನ್ ಮೈನಿಂಗ್ ನಡೀತಾ ಇರುವಂತಹ ಸ್ಥಳ, ಅದು ಪಟ್ಟಣ ಪಂಚಾಯತಿಗೆ ಏನು ಒಂದಷ್ಟು ಮೀಸಲಿಟ್ಟಿರುವಂತಹ ಜಾಗ ಕೂಡ ಅನ್ನುವಂಥದ್ದು ತಹಸೀಲ್ದಾರ್ ಬಂದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಆರ್ಐ ಮತ್ತೆ ವಿಎ ಅವರು ಕೂಡ ಹೇಳಿರುವಂತದ್ದು. ಅದರ ಹೊರತಾಗೂ ಕೂಡ ಅದರ ಪಕ್ಕದಲ್ಲಿರುವಂತಹ ಮತ್ತೊಂದು ಸ್ಥಳ ಅಂದ್ರೆ ಮತ್ತೊಂದು ಸರ್ವೆ ನಂಬರ್ ಅಲ್ಲೂ ಕೂಡ ಈ ರೀತಿಯಾದಂತಹ ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆ ಕೂಡ ನಡೀತಾ ಇರುವಂತದ್ದು. ಅಲ್ಲಿ ಬ್ಲಾಸ್ಟಿಂಗ್ ಆಗಿರುವಂತಹ ದೃಶ್ಯಗಳನ್ನು ಕೂಡ ನೋಡಿರುವಂತದ್ದು. ಜೊತೆ ಇತ್ತೀಚೆಗಷ್ಟೇ ಅಲ್ಲಿಂದ ಏನು ಮೈನಿಂಗ್ ಮಾಡಿ ತೆಗೆದುಕೊಂಡು ಹೋಗಿರುವಂತಹ ಎಲ್ಲ ಕುರುಹುಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಕೂಡ ತಹಸೀಲ್ದಾರ್ ಅವರು ಕೂಡ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಇನ್ನು ಆ ಒಂದು ಪಟ್ಟಾ ಲ್ಯಾಂಡ್ ನಲ್ಲಿ ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆಯನ್ನ ನಡೆಸ್ತಾ ಇದ್ದಂತವರಿಗೆ ಖುದ್ದು ತಹಸೀಲ್ದಾರ್ ಅವರು ಆರ್ಐ ಮುಖಾಂತರ ಒಂದು ನೋಟಿಸ್ ಅನ್ನ ಕೂಡ ಜಾರಿ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಈ ಒಂದು ದಂಧೆ ಯಾರು ನಡೆಸ್ತಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಸೂಚನೆಯನ್ನ ನೀಡಿರುವಂತದ್ದು. ಜೊತೆಗೆ ಮೈನಿಂಗ್ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನ ನೀಡಿರುವಂತದ್ದು. ರಿಪಬ್ಲಿಕ್ ಕನ್ನಡ ಯಾವಾಗ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಮಾಡಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಈ ಒಂದು ದಂಧೆಯ ಬಗ್ಗೆ ಮಾಹಿತಿಯನ್ನ ನೀಡಿದ್ರು, ಆವಾಗ ಅಧಿಕಾರಿಗಳು ಬಂದು ಇದೀಗ ಕ್ರಮಕ್ಕೆ ಮುಂದಾಗ್ತಾ ಇರುವಂತದ್ದು. ಹಾಗಾಗಿ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಸ್ಮಿತಾ, ಧನ್ಯವಾದ ಪ್ರಕಾಶ್ ಮಾಹಿತಿಗಾಗಿ. ಮೈನಿಂಗ್ ಡಿಪಾರ್ಟ್ಮೆಂಟ್ಗೆ ಮಾತಾಡಿದೀವಿ. ಈಗ ಓನರ್ ಏನಿದೆ ಅವರಿಗೆ ಹೇಳಿದೀವಿ, ರೇವಣ್ ಸಿದ್ದೇಶ್ವರ ಮೈನಿಂಗ್ ಕ್ರಷಿಂಗ್ ಯೂನಿಟ್ ಇದೆ, ಅವರು ನಾಳೆ ಡಾಕ್ಯುಮೆಂಟ್ಸ್ ತೋರಿಸ್ತೀನಿ ಅಂತ ಹೇಳತ್ತಾರೆ. ಅವ್ರ ಕಲಬುರಗಿಯಲ್ಲಿ ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆ ಅವ್ಯಾಹತವಾಗಿ ನಡೆಸಲಾಗ್ತಾ ಇರುವ ಬಗ್ಗೆ ರಿಪಬ್ಲಿಕ್ ಕನ್ನಡ ಬೆಳಗ್ಗೆ 9 ಗಂಟೆಗೆ ಸುದ್ದಿ ಪ್ರಸಾರ ಮಾಡಿದೆ. ಈಗ ಈ ಸುದ್ದಿಗೆ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಲಭ್ಯವಾಗಿದೆ. ಕಲಬುರಗಿಯಲ್ಲಿ ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಲಭ್ಯವಾಗಿದೆ. ಖುದ್ದು ಸ್ಥಳಕ್ಕೆ ಕಮಲಾಪುರ ವಿಎ, ಆರ್ಐ, ತಹಶೀಲ್ದಾರ್ ಭೇಟಿ ನೀಡಿದ್ದಾರೆ. ಮೈನಿಂಗ್ ದಂಧೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಕಮಲಾಪುರ ತಹಶೀಲ್ದಾರ್ ಅಕ್ರಮ ಬ್ಲಾಸ್ಟಿಂಗ್ ಮೂಲಕ ದಂಧೆ ನಡೆಸ್ತಾ ಇದ್ದ ಬಗ್ಗೆ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಸ್ಥಳದಲ್ಲಿ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿಯನ್ನ ಪಡೆದಿದ್ದಾರೆ ತಹಶೀಲ್ದಾರ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬೆಳಗ್ಗೆ 9 ಗಂಟೆಗೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿತು. ಯಾವ ರೀತಿಯಾಗಿ ಅವ್ಯಾಹತವಾಗಿ ಕಲಬುರಗಿಯಲ್ಲಿ ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆಯನ್ನು ನಡೆಸಲಾಗ್ತಾ ಇದೆ, ಪರವಾನಗಿ ಇಲ್ಲದೆ ಬ್ಲಾಸ್ಟಿಂಗ್ ಪ್ರಕ್ರಿಯೆಗಳನ್ನು ನಡೆಸಲಾಗ್ತಾ ಇದೆ ಅಂತ ಹೇಳಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಇದೀಗ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಓಂ ಪ್ರಕಾಶ್. 1 ಗಂಟೆಗಳ ಒಳಗಾಗಿ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆಗುವವರೆಗೂ ಈ ಅಧಿಕಾರಿಗಳಿಗೆ ಗೊತ್ತೇ ಇರಲಿಲ್ವಾ ಅಥವಾ ಗೊತ್ತಿದ್ರೂ ಕೂಡ ಕಣ್ಮುಚ್ಚಿಕೊಳ್ತಿದ್ರ ಅಂತ ಹೇಳಿ ಸದ್ಯಕ್ಕೆ ಏನ್ ಕ್ರಮ ಕೈಗೊಳ್ತಿದ್ದಾರೆ? ಮೈನಿಂಗ್ ಕ್ರಷಿಂಗ್ ಯೂನಿಟ್ಗೆ ಅವರು ನಾಳೆ ಡಾಕ್ಯುಮೆಂಟ್ಸ್ ತೋರಿಸ್ತೀನಿ ಅಂತ ಹೇಳತ್ತಾರ. ಅವ್ರ ಹತ್ರ ಸ್ಮಿತಾ, ಕಲಬುರಗಿ ಜಿಲ್ಲೆಯ ಕಮಲಾಪುರ ಹೊರವಲಯದಲ್ಲಿ ಏನು ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಅದನ್ನ ರಿಪಬ್ಲಿಕ್ ಕನ್ನಡ ಖುದ್ದು ಗ್ರೌಂಡ್ ರಿಪೋರ್ಟ್ ಮಾಡಿ ಅಲ್ಲಿರುವಂತಹ ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆ ಬಗ್ಗೆ ಬಿಗ್ ಎಕ್ಸ್ಪೋಸ್ ಅನ್ನ ಮಾಡಿರುವಂತದ್ದು. ಬಿಗ್ ಎಕ್ಸ್ಪೋಸ್ ಮಾಡಿದ ನಂತರ ಇದೀಗ ಇಡೀ ತಾಲೂಕಾ ಆಡಳಿತ ಆ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿರುವಂತದ್ದು. ಮೊದಲು RIA, VA ಮತ್ತೆ ಜೊತೆಗೆ ತಹಸೀಲ್ದಾರ್ ಎಲ್ಲರೂ ಕೂಡ ಬಂದು ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆ ನಡೀತಾ ಇರುವಂತಹ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಜೊತೆಗೆ ಅಲ್ಲಿದ್ದಂತ RI ಮತ್ತೆ VA ಇಂದ ಖುದ್ದು ತಹಸೀಲ್ದಾರ್ ಅವರೇ ಏನು ಇಡೀ ಅಕ್ರಮ ಬ್ಲಾಕ್ ಸ್ಟೋನ್ ಮೈನಿಂಗ್ ಮಾಫಿಯಾ ಬಗ್ಗೆ, ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆಯ ಬಗ್ಗೆ ಕುರಿತು ಸಮಗ್ರವಾದಂತಹ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಅಲ್ಲಿ ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳನ್ನ ಅಗೆದು ಯಾವ ರೀತಿಯಾಗಿ ಅಕ್ರಮ ದಂಧೆಯನ್ನ ನಡೆಸ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಏನು ಖುದ್ದು ತಹಸೀಲ್ದಾರ್ ಅವರು ಆ ಭೇಟಿಯನ್ನ ನೀಡಿ ಅಲ್ಲಿ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಬ್ಲಾಸ್ಟಿಂಗ್ ಕೂಡ ಮಾಡಿ ಅಲ್ಲಿರುವಂತಹ ಏನು ಬ್ಲಾಕ್ ಸ್ಟೋನ್ ಗಳನ್ನ ಬೇರೆ ಕಡೆ ಸಪ್ಲೈ ಮಾಡ್ತಾ ಇರುವಂತದ್ರ ಬಗ್ಗೆ ಕೂಡ ಸಮಗ್ರವಾದಂತಹ ವರದಿಯನ್ನ ಕೂಡ ಪಡಿತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಏನು ಆ ಒಂದು ಸ್ಥಳ ಏನಿದೆ ಬ್ಲಾಕ್ ಸ್ಟೋನ್ ಮೈನಿಂಗ್ ನಡೀತಾ ಇರುವಂತಹ ಸ್ಥಳ, ಅದು ಪಟ್ಟಣ ಪಂಚಾಯತಿಗೆ ಏನು ಒಂದಷ್ಟು ಮೀಸಲಿಟ್ಟಿರುವಂತಹ ಜಾಗ ಕೂಡ ಅನ್ನುವಂಥದ್ದು ತಹಸೀಲ್ದಾರ್ ಬಂದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ RI ಮತ್ತೆ VA ಅವರು ಕೂಡ ಹೇಳಿರುವಂತದ್ದು. ಅದರ ಹೊರತಾಗೂ ಕೂಡ ಅದರ ಪಕ್ಕದಲ್ಲಿರುವಂತಹ ಮತ್ತೊಂದು ಸ್ಥಳ ಅಂದ್ರೆ ಮತ್ತೊಂದು ಸರ್ವೆ ನಂಬರ್ ಅಲ್ಲೂ ಕೂಡ ಈ ರೀತಿಯಾದಂತಹ ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆ ಕೂಡ ನಡೀತಾ ಇರುವಂತದ್ದು. ಅಲ್ಲಿ ಬ್ಲಾಸ್ಟಿಂಗ್ ಆಗಿರುವಂತಹ ದೃಶ್ಯಗಳು ಕೂಡ ದೃಶ್ಯಗಳನ್ನು ಕೂಡ ನೋಡಿರುವಂತದ್ದು. ಜೊತೆಗೆ ಇತ್ತೀಚೆಗಷ್ಟೇ ಅಲ್ಲಿಂದ ಏನು ಮೈನಿಂಗ್ ಮಾಡಿ ತೆಗೆದುಕೊಂಡು ಹೋಗಿರುವಂತಹ ಎಲ್ಲ ಕುರುಹುಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಕೂಡ ತಹಸೀಲ್ದಾರ್ ಅವರು ಕೂಡ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಇನ್ನು ಆ ಒಂದು ಪಟ್ಟಾ ಲ್ಯಾಂಡ್ ನಲ್ಲಿ ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆಯನ್ನ ನಡೆಸ್ತಾ ಇದ್ದಂತವರಿಗೆ ಖುದ್ದು ತಹಸೀಲ್ದಾರ್ ಅವರು RI ಮುಖಾಂತರ ಒಂದು ನೋಟಿಸ್ ಅನ್ನ ಕೂಡ ಜಾರಿ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಈ ಒಂದು ದಂಧೆ ಯಾರು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಸೂಚನೆಯನ್ನ ನೀಡಿರುವಂತದ್ದು. ಜೊತೆಗೆ ಮೈನಿಂಗ್ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನ ನೀಡಿರುವಂತದ್ದು. ರಿಪಬ್ಲಿಕ್ ಕನ್ನಡ ಯಾವಾಗ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈ ಒಂದು ದಂಧೆಯ ಬಗ್ಗೆ ಮಾಹಿತಿಯನ್ನ ನೀಡಿದ್ರು, ಆವಾಗ ಅಧಿಕಾರಿಗಳು ಬಂದು ಇದೀಗ ಕ್ರಮಕ್ಕೆ ಮುಂದಾಗ್ತಾ ಇರುವಂತದ್ದು. ಹಾಗಾಗಿ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಸ್ಮಿತಾ, ಧನ್ಯವಾದ ಪ್ರಕಾಶ್ ಮಾಹಿತಿಗಾಗಿ. ಮೈನಿಂಗ್ ಡಿಪಾರ್ಟ್ಮೆಂಟ್ಗೆ ಮಾತಾಡಿದೀವಿ. ಈಗ ಓನರ್ ಏನಿದೆ ಅವರಿಗೆ ಹೇಳಿದೀವಿ, ರೇವಣ್ ಸಿದ್ದೇಶ್ವರ ಮೈನಿಂಗ್ ಕ್ರಷಿಂಗ್ ಯೂನಿಟ್ಗೆ ಅವರು ನಾಳೆ ಡಾಕ್ಯುಮೆಂಟ್ಸ್ ತೋರಿಸ್ತೀನಿ ಅಂತ ಹೇಳತ್ತಾರ. ಅವ್ರ ಕಲಬುರಗಿಯಲ್ಲಿ ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆ ಅವ್ಯಾಹತವಾಗಿ ನಡೆಸಲಾಗ್ತಾ ಇರುವ ಬಗ್ಗೆ ರಿಪಬ್ಲಿಕ್ ಕನ್ನಡ ಬೆಳಗ್ಗೆ 9 ಗಂಟೆಗೆ ಸುದ್ದಿ ಪ್ರಸಾರ ಮಾಡಿ. ಈಗ ಈ ಸುದ್ದಿಗೆ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಲಭ್ಯವಾಗಿದೆ. ಕಲಬುರಗಿಯಲ್ಲಿ ಬ್ಲಾಕ್ ಸ್ಟೋನ್ ಮೈನಿಂಗ್ ದಂಧೆ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಲಭ್ಯವಾಗಿದೆ. ಖುದ್ದು ಸ್ಥಳಕ್ಕೆ ಕಮಲಾಪುರ VA, RI, ತಹಶೀಲ್ದಾರ್